ಗುರುಜಿ, ಶಿವಂ ವಾಸ್ತುಲಿ ಬಣ್ಣದ ಮಾತೆ ಜಾಸ್ತಿ ಆಗಿದೆ. ಮನೆಗೆ ಯಾವ ಬಣ್ಣ ಹೊಡಿಬೇಕು ಅದಕ್ಕೂ ಸಾಕಷ್ಟು ಪ್ರಾಮುಖ್ಯತೆಯನ್ನ ನೀಡಬೇಕು ವಾಸ್ತು ಪ್ರಕಾರವಾಗಿ ಅಂತ ಹೇಳ್ತಿದ್ರಿ. ಕೆಲವೊಮ್ಮೆ ನಾವು ಈಗೀಗ ನೋಡ್ತಿರ್ತೀವಿ, ಹಾದಿ ಬೀದಿಯಲ್ಲಿ ಕೆಲವರು ಅವ್ರ ಮನೆಗೆ ಬಾಡಿಗೆದಾರರು ಬರೋದೇ ಇಲ್ಲ ಅಂತ ವಿಚಿತ್ರವಾದ ಬಣ್ಣಗಳನ್ನ ಬರೆದಿರ್ತಾರೆ. ನೀವು ಹೇಳಿದ್ರಲ್ಲ ದೃಷ್ಟಿ ಹೋಗುತ್ತೆ ಅಂತ, ತುಂಬಾ ಪಿಂಕ್ ಕಲರ್, ಅದ್ ನೋಡಿದ್ರೆ ಇದು ಏನಪ್ಪಾ ಇಂಥ ಬಣ್ಣ ಅಂದ್ರೆ ಅವ್ರ ಮನೇಲಿ ಹೋಗಿ ವಿಚಾರಿಸಿದಾಗ ಹೇಳಿದ್ರು ಇದು ವಾಸ್ತು ಪ್ರಕಾರವಾಗಿ ನಾವು ಹೊಡ್ಸಿರೋದು ಅಂತ. ಏನ್ ಹೇಳ್ತೀರಾ ಗುರುಜಿ ಇವತ್ತು? ಇನ್ನೇನಂದ್ರೆ ತೀರಾ ದೊಡ್ಡ ಚಿಕಾಮಣಿಗಳ ಥರನೂ ಆಗಬೇಡಿ. ಸುಮ್ಮನೆ ಬಣ್ಣಗಳು ಹೊಡ್ಕೊಂಡ್ಬಿಟ್ರೆ ಜನಾಕರ್ಷಣೆ ಆಗಲ್ಲ. ನಿಮ್ಮಲ್ಲೂ ಟೈಮ್ ಚೆನ್ನಾಗಿರಬೇಕು. ಬಣ್ಣ ಇರ್ತಕ್ಕಂಥದ್ದು ಎಲ್ಲ ಲೈಟ್ ಕಲರ್ಸ್, ಯಾವತ್ತೂ ಡಾರ್ಕ್ ಕಲರ್ಸನ್ನ ಇದುವರ ತನಕ ಯಾವ ಶಾಸ್ತ್ರನೂ ಹೇಳಿಲ್ಲ. ಅಡುಗೆ ಮನೆ ಮಾತ್ರ ಒಂದು ಸ್ವಲ್ಪ ಆರೆಂಜ್ ಟಿಂಟ್ ಇಟ್ಕೊಂಡು ಅಡುಗೆ ಮನೆ ಅಗ್ನಿ ಜ್ವಾಲೆಗೆ ಸಂಬಂಧಪಟ್ಟ ಹಾಗೆ ಇಟ್ಕೋಬೇಕು. ಮನೆ ಹೊರಗಡೆ ಮಾತ್ರ ಯಾವತ್ತು ತಿಳ್ಕೊಳ್ಳಿ ಗೋಪಿ ಇರಬೇಕು. ಮನೆಗೆ ಹೊರಭಾಗದಲ್ಲಿ ಯಾವತ್ತೂ ಗೋಪಿ ಬಣ್ಣ ಇರಬೇಕು. ಈ ನಡುವೆ ಟ್ಯಾಂಕ್ ಮೇಲಂತೆ, ಈ ಪಕ್ಕದಲ್ಲಂತೆ, ಆ ಗಿಡಕ್ಕಂತೆ, ಆ ಕಿಟಕಿಗಂತೆ, ಆ ಸಜ್ಜಕ್ಕಂತೆ, ಓ ರಾಮ ರಾಮ ಇಷ್ಟೆಲ್ಲ ಮಾಡಿರ್ತಾರೆ. ನಾನು ಮಾತಾಡ್ತಾ ಪಾಪ ಶಿವನ್ ಮರ್ತೇ ಹೋದೆ. ಬನ್ನಿ ಅವ್ನು ಸ್ವಾಗತ ಮಾಡ್ಬಿಟ್ಟು ಮತ್ತೆ ಅಷ್ಟು ವಿಚಾರ ಮಾತಾಡೋಣ. ಬಂದ್ರಾ? ಭಾಳ ಸಂತೋಷ. ಎಲ್ಲರೂ ಇವಾಗ ನಾವು ಮನೆ ಒಳಗೆ ಹೋಗೋಣ. ಎಲ್ಲಿ ಹೋಗಿದ್ದೀವಿ? ಫಸ್ಟ್ ಸ್ಟಾರ್ಟಿಂಗ್ ಮನೆ ಒಳಗಡೆ ಯಾವ ಕಾಲಕ್ಕೂ ಕಾಲಿಡ್ತಕ್ಕಂಥದ್ದು ಹೊಸಲಿಂದ ಒಳಗಡೆ. ಎಲ್ಲಿ ತಿಳ್ಕೊಳ್ಳಿ, ಮನೆಯಿಂದ ಒಳಗಡೆ ಹೋಗ್ತಾ ಇದ್ದಾಗ ಪ್ರತಿಯೊಬ್ಬನು ಈ ನಡುವೆ ಏನು ಮಾಡಿದ್ದಾನೆ, ಕರ್ಟನ್ಗಳು ಹಾಕೊಳ್ಳೋ ಅಭ್ಯಾಸ ಆಗ್ಬಿಟ್ಟಿದೆ. ಗಾಜಿನ ಗ್ಲಾಸ್ಗಳು, ಎಲ್ಲ ಕಡೆ ಗಾಜಿನ ಗ್ಲಾಸ್ಗಳು ಹಾಕ್ಕೊಂಡಿದ್ದೀವಿ. ಇದೇನಾಗಿದೆ, ಮೊದಲಾದರೆ ಗೋಷ್ಯ ಹಾಕ್ಕೊಂಡ ಹಾಗೆ ಎಲ್ಲರೂ ಮುಸಲ್ಮಾನರ ಮನೇಲಿ ಮೊದಲೆಲ್ಲ ಕರ್ಟನ್ಗಳು ಹಾಕ್ಕೊಂಬಿಡೋರು. ಯಾಕೆಂದರೆ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತು ನೋಡಬಾರ್ದು ಅಂತ ಹೇಳ್ತಿದ್ರು. ನೋಡಬಾರ್ದು ಅಂದಾಗ ಆ ಕಣ್ಣೆತ್ತು ನೋಡದೇ ಇದ್ದ ಸಮಯದಲ್ಲಿ ಯಾವತ್ತು ಅಂದರೆ ಆ ಕರ್ಟನ್ ಒಳಗೆ ಹಾಕ್ಬಿಟ್ಟು ಒಳಗಡೆ ಏನಿದ್ರೆ ಎಸ್ ಆರ್ ನೋ ಅಷ್ಟೇ ಹೇಳ್ತಿದ್ರು. ಆ ಲೆವೆಲ್ಗೆ ಪ್ರತಿಯೊಂದು ಒಂದು ಗೋಷ್ಯದಲ್ಲೇ ಇರ್ತಿದ್ರು. ಅವರು ಬುರ್ಕಾನು ಹಾಕ್ಕೊಂಡು ಹೋಗೋರು. ಹೆಣ್ಣು ಮಕ್ಕಳಿಗೆ ರಕ್ಷಣೆ. ಇದಕ್ಕೆ ಮನೆ ಒಳಗೆ ನಮಗೆ ರಕ್ಷಣೆ ಅಂತಕ್ಕಂಥದ್ದು ಯಾವತ್ತಿದ್ರೂ ತಿಳ್ಕೊಳ್ಳಿ, ಪರಿವರ್ತನೆ ಆಗಬೇಕು. ಯಾರ್ದ ಪರಿವರ್ತನೆ? ಸಾಕ್ಷಾತ್ ವಾಯುದೇವಂದು. ವಾಯು ಬಂದು ರಾಹುಗ್ರಹ ಅಂತೆ. ರಾಹುಗ್ರಹ ಅಂದರೆ ನಾವೇನು ಮಾಡ್ತೀವಿ, ಕೇತುನ ಯಾರಿಗೆ ಹೋಲಿಸ್ತೀವಿ? ಕ್ರಿಶ್ಚಿಯಾನಿಟಿಗೆ ಹೋಲಿಸ್ತೀವಿ. ರಾಹುನ ಯಾರಿಗೆ ಹೋಲಿಸ್ತೀವಿ? ಸಾಕ್ಷಾತ್ ಮುಸಲ್ಮಾನರಿಗೆ ಹೋಲಿಸ್ತೀವಿ. ಯಾಕೆಂದರೆ ವಾಯು ತತ್ವವನ್ನು ಸಾಕಷ್ಟು ಬಣ್ಣ, ಒಂದು ಸ್ವಲ್ಪ ಗ್ರೇ ಅಂತ ಇಟ್ಕೊಳ್ಳಿ. ಗಾಳಿ ಬಿರುಗಾಳಿ ಬಂದಾಗ ಕಪ್ಪಗೆ ಬಂದ್ಬಿಡುತ್ತೆ. ಇಲ್ಲ ಸ್ವಲ್ಪ ಗಾಳಿ, ಜಾಸ್ತಿ ಧೂಳು ಹೇಳಬಾರ್ದು, ಸ್ವಲ್ಪ ಧೂಳು. ಜಾಸ್ತಿ ಧೂಳಿದ್ರೆ ಏನಾಗುತ್ತೆ, ನಶೆ ಕಲರ್ ಬಂದ್ಬಿಡುತ್ತೆ. ಅಷ್ಟು ಬೇಡ, ಗ್ರೇ ಕಲರ್, ಸ್ವಲ್ಪ ಟಿಂಟು, ಇಷ್ಟು ಮಾತ್ರ ಇದ್ದರೆ ಹೊರಗಡೆ ಗೋಪಿ ಬಣ್ಣ, ಒಳಗಡೆ ಇರ್ತಕ್ಕಂಥ ಗ್ರೇ ಕಲರ್. ಇದನ್ನು ರಾಹುಗೆ ಹೋಲಿಸ್ತಾರೆ. ಯಾಕೆ ಗ್ರೇ ಕಲರ್ ಅಂದರೆ, ಹಸುಗಳು ನೀವು ಅವತ್ತಿನ ದಿವಸ ನೋಡ್ಬೋದು, ಜಾಸ್ತಿ ಆನೆಯ ದಂತದ ಕಲರು, ಇಲ್ಲ ಹಸು ಬಣ್ಣ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಗ್ರೇ ಕಲರ್. ಬಿಳಿ ಮೇಲೆ ಸ್ವಲ್ಪ ಧೂಳಾಗಿದ್ದರೆ ಹೆಂಗಿರುತ್ತೆ ಅಷ್ಟು ಮಾತ್ರ ಇರುತ್ತೆ. ತೀರಾ ಧೂಳಾಗಿರಬಾರ್ದು, ಕಪ್ಪಿರಬಾರ್ದು, ನೀಲಿ ಇರಬಾರ್ದು, ರೆಡ್ ಇರಬಾರ್ದು, ಆರೆಂಜ್ ಇರಬಾರ್ದು. ಇದನ್ನೆಲ್ಲ ಜನಗಳು ಬಂದು ಹೋಗೋ ಸ್ಥಳದಲ್ಲಿ ಹಾಕಿದ್ರೆ ಬಂದವರು ಜಾಂಡ ಹುರ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಯಾವ ಕಾಲಕ್ಕೂ ಹೋಗ್ರು ಅಂತ ಹೇಳಂಗಿಲ್ಲ, ಬಿಡಂಗಿಲ್ಲ. ಅಯ್ಯೋ ಅದು ಯಾವಾಗ ಎದ್ದು ಹೋಗ್ತಾರೋ ಅಂತಿರ್ತೀವಿ. ಅದಕ್ಕೆ ಮನೆಯಲ್ಲಿ ಬಂದನಾ, ಕೂತ್ನಾ, ತಿಂದನಾ, ಎದ್ದು ಹೋಗ್ತಾ ಇರ್ಬೇಕು ಅಂಥದಕ್ಕೆ. ಅಂದರೆ ನಾವು ಹೇಳ್ತೀವಿ ಸಾಯಂಕಾಲ ಬಂದ ನೆಂಟರು, ಸಾಯಂಕಾಲ ಬಂದ ಮಳೆ ಯಾವ ಕಾಲಕ್ಕೂ ಬಿಡಲ್ವಂತೆ. ಅದಕ್ಕೆ ಯಾವಾಗಲೂ ಮನೆಗಳಿಗೆ ಬಂದಿರತಕ್ಕಂಥ ನೆಂಟರು ಕೆಲವರು ಜಾಂಡ ಊರಕ್ಕೆ ಅಂತ ಬಂದಿರ್ತಾರೆ. ಹೀಗೆ ಬಂದೆ ಒಂದು 2 ದಿವಸ ವಿರಾಮವಾಗಿ ನಿಮ್ಮ ಮನೆ ಭಾಳ ಚೆನ್ನಾಗಿದ್ದು ಬಿಟ್ರೆ ಏನು ಮಾಡ್ಬಿಡ್ತಾರೆ, ಅಲ್ಲೇ ಕೂರಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ಅವ್ರನ್ನ ಹೋಗಿ ಅನ್ನೋಕ್ಕಾಗಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಾ? ಈ ಥರ ಗ್ರೇ ಕಲರ್. ಆ ಗ್ರೇ ಕಲರು ಜಾಸ್ತಿನೂ ಇರಬಾರ್ದು, ಲೈಟಾಗಿರಬೇಕು. ಎಲ್ಲ ಬೆಳಕಾಗಿರ್ತಕ್ಕಂಥದ್ದು ಮನೆ ಒಳಗೆ ಇಳ್ತಕ್ಕಂಥ ವಿಚಾರ. ಆದರೆ ಒಂದನ್ನು ಮಾತ್ರ ಹೇಳ್ತೀನಿ, ನೀವು ಆ ಗ್ರೇ ಕಲರ್ ಹೊಡೆದಾಗ ಕೆಲವರು ಏನು ಮಾಡ್ತಾರೆ, ಮೇಲ್ಗಡೆ ಒಂದು ಪಟ್ಟಿ ಮಾಡಿಸಿರಲ್ಲ. ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಸೀಲಿಂಗ್ಗೆ ಕೆಳಗಡೆ ಇರ್ತಕ್ಕಂಥ ವ್ಯವಸ್ಥೆ ಅಂದರೆ ಪೇಂಟಿಂಗ್ಗೆ ಮಧ್ಯ ಒಂದು ಪಟ್ಟಿ ಹೊಡಿಬೇಕು. ಅಲ್ಲಿ ಮಾತ್ರ ಕೆಂಪನ್ನು ಹೊಡೀರಿ ಆ ಮೂಲೆಗೆ. ನಾವೆಲ್ಲ ಮೊದಲೆಲ್ಲ ಏನು ಮಾಡ್ತಿದ್ವಿ, ಬೀಮ್ಗಳು ಹಾಕ್ಬಿಡ್ತಿದ್ವಿ. ಆ ಬೀಮ್ ಹಾಕಿದಾಗ ಮೇಲ್ಗಡೆ ಬಿಳಿ ಇದ್ದರೂ ಆ ಬೀಮ್ಗಳ ಮಧ್ಯದಲ್ಲಿ ಬೆಳೆಯುತ್ತಿತ್ತು ಬ್ಲ್ಯಾಕು. ಆ ಬ್ಲ್ಯಾಕ್ ಅಂದರೆ ಸ್ವಲ್ಪ ಮಟ್ಟಿಗೆ ಗ್ರೇ ಇರ್ತಿತ್ತು. ಗ್ರೇನಲ್ಲಿ ಏನು ಮಾಡ್ತಿದ್ವಿ, ಈ ಟೀ ಕುಡ್ಡುಗಳು ಇಲ್ಲದೇ ಇದ್ದರೆ ಎಲ್ಲ ಸಾಲ್ ಮರಗಳು ಇಲ್ಲ ಹಳಸಿನ ಮರಗಳು ಇದನ್ನೆಲ್ಲ ಬೀಮ್ಗಳ ಥರ ಮಾಡ್ಕೊಂಡ್ಬಿಟ್ಟಿದ್ವಿ, ಅಟ್ಟ ಅಂತ. ಈ ಅಟ್ಟ ಮಾಡ್ಕೊಂಡಾಗ ಏನಾಯಿತು, ಅದೇ ಬೀಡಿಂಗ್ ಇದ್ದಂಗೆ ಒಂದು ಕಡೆ ಸುತ್ತಲೂ ಮಾಡ್ಕೊಂಡ್ಬಿಡ್ತೀವಿ. ಈಗ ಬೀಡಿಂಗನ್ನು ಯಾಕೆ ಡೈವರ್ಸಿಫಿಕೇಷನ್, ಜನ ಬಂದು ಹೋಗೋ ಜಾಗದಲ್ಲಿ ಬೀಡಿಂಗ್ ಇರಬೇಕು. ಈಗ ಅದಕ್ಕೆ ಏನು ಮಾಡ್ಬಿಟ್ಟು ಆರ್ಕಿಟೆಕ್ಟ್ಸು ಭಾಳ ಬುದ್ಧಿವಂತರು,
ನಾವು ಈಗ ಸ್ವಲ್ಪ ಮಟ್ಟಿಗೆ ಏನು ಮಾಡ್ತಿದ್ವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡ್ತಾ ಇದ್ದೀವಿ ರೀ, ಅದಕ್ಕೆ ಆ ಹೊಸ ಬಣ್ಣ ಹೊಡಿತೀವಿ ಅಂತ ಅವ್ರು ಸುಮ್ಮನೆ ಕಥೆ ಹೇಳ್ಕೊತಾರೆ. ಹಂಗಲ್ಲ, ಚಂದ್ರನಿಗೆ ಕೆರಡೆ ಇರ್ತಕ್ಕಂಥ ಬಣ್ಣನಿಗೆ ಒಂದು ವೇರಿಯೇಷನ್ ಬಣ್ಣವನ್ನು ಹೊಡಿಬೇಕು. ಯಾರು ಜನ ಜಾಸ್ತಿ ಬಂದು ಹೋಗ್ತಾರೆ, ಅದಕ್ಕೆ ವರಂಡ, ಲಿವಿಂಗ್ ರೂಮು, ನೀವೇನು ಡ್ರಾಯಿಂಗ್ ರೂಮ್ ಅಂತ ಕರೀತಿರೋ ಇದಕ್ಕೆಲ್ಲ ವ್ಯವಸ್ಥಿತವಾಗಿ ಆ ಬಣ್ಣ ಮಾತ್ರ ಲೈಟ್ ಕಲರ್ ಇರಬೇಕು. ಮೇಲ್ಗಡೆ ಇರ್ತಕ್ಕಂಥ ಸೀಲು ಚಾವಣಿಗೆ ಕೆರಡೆ ಇರೋದಕ್ಕೂ ಮಧ್ಯೆ ಒಂದು ಬೀಡಿಂಗ್ ಇರಲೇಬೇಕು, ಬೇರೆ ಬಣ್ಣ. ಅದು ಡಾರ್ಕ್ ಕಲರ್ಸ್ ಬ್ರೌನ್ ಆದರೂ ಆಗ್ಬೋದು, ರೆಡ್ ಆದರೂ ಆಗ್ಬೋದು, ಅದು ನಿಮ್ಮಿಷ್ಟ. ಈ ರೀತಿ ಮಾಡಿಕೊಂಡಾಗ ಆ ಮೂಲೆಗಳಲ್ಲಿ ಯಾವತ್ತಿರೂ ತಿಳ್ಕೊಳ್ಳಿ, ಕಸ ಕಡ್ಡಿಗಳನ್ನು ಸೇರ್ಕೊಳ್ದಿದ್ದ ಹಾಗೆ ಕಾಪಾಡೋಕ್ಕೆ ಕಾಣದೇ ಇರೋಕ್ಕೂ ವ್ಯವಸ್ಥೆ ಏನಾಗಿರುತ್ತೆ. ಅಲ್ಲಿ ಧೂಳು ಕೂತ್ಕೊಂಡಿರುತ್ತೆ, ಕಾಣಲ್ಲ, ಬಾ ಸ್ವಲ್ಪ ಬಣ್ಣ ಹೊಡಿ ಅಂತ ಇವ್ರು ಸುಮ್ಮನೆ ಬಾಯ್ ಅಂತ ಕೇಳ್ಕೊತಾರೆ. ಹಾಗಲ್ಲ, ಆ ರೆಡ್ ಹೊಡೆದಾಗ ಅಲ್ಲಿ ಏನು ಜೇಡ್ರು ಬೆಳೆ ಕಟ್ಟುತ್ತೆ ಅದು ಕಾಣಲ್ಲ. ಅದಕ್ಕೆ ವ್ಯವಸ್ಥೆ ಏನು ಅಂದರೆ ಆ ಮೂಲೆಗಳೆಲ್ಲ ಆ ಬಣ್ಣ ಕಟ್ಟಿದಾಗಲೂ ವೇರಿಯೇಷನ್ಸ್ ಯಾವತ್ತು ಚಂದ್ರನಿಗೂ ಇದಿದ್ದಾಗ ಮನೇಲಿ ನೆಂಟರು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ವಿದ್ಯಾಭ್ಯಾಸಕ್ಕೆ ಹೋಗೋಣ. ರೂಮಲ್ಲಿ ಯಾವತ್ತೂ ವಾಯು ಮೂಲೆಯಲ್ಲಿ ಮಕ್ಕಳನ್ನ ಓದಿಸ್ಬೇಕು. ನೀವು ಅಕಸ್ಮಾತ್ ವಾಯು ಮೂಲೆ ಅಂದರೆ ಹಾಲಲ್ಲಿ ಇಲ್ಲದೆ ಇದ್ದರೆ ವಾಯು ರೂಮಲ್ಲಿ, ಹಾಲಲ್ಲೇ ವಾಯು ಮೂಲೆಯಲ್ಲಿ ಒಂದು ಟೇಬಲ್ ಹಾಕಿ ಪೂರ್ವಕ್ಕೆ ಕೂತ್ಕೊಂಡು ಓದ್ಕೊಳ್ಳಿ. ಇಲ್ಲ ವಾಯು ಬೆಡ್ರೂಮೇ ಇದೆ ಅಂದರೆ ನಾರ್ತ್ ವೆಸ್ಟ್ ಅಂತ, ಉತ್ತರ ಮತ್ತು ಪಶ್ಚಿಮದ ಮೂಲೆ ಭಾಗ ನಾರ್ತ್ ವೆಸ್ಟ್ ವಾಯುವ್ಯದಲ್ಲಿ ಓದ್ಕೋಬೇಕು. ಯಾವತ್ತೂ ತಿಳ್ಕೊಳ್ಳಿ, ಅಲ್ಲೇ ರಾಹುವಾಸ. ಆ ರಾಹುವಾಸವಿದ್ದಾಗ ಪೂರ್ವಕ್ಕೆ ಕೂತ್ಕೊಂಡು ಓದ್ಕೊಂಡ್ರೆ ಅವರಿಗೆ ಬಣ್ಣ ಹೊಡಿಬೇಕಾದ್ದು ಯಾವ ಬಣ್ಣ? ನೀವು ಬಡಿಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಹಳದಿ ಸೇರಿಸ್ಕೊಳ್ಳೋ ಬಣ್ಣ. ಅದನ್ನು ನೀವು ಪೇಂಟರ್ ಹತ್ರ ಕೇಳ್ಕೊಳ್ಳಿ, ನೋಡಪ್ಪ ಸ್ವಲ್ಪ ಎಲ್ಲೋ ಟಿಂಟ್ ಇರಬೇಕು, ಆ ರೀತಿ ಬಣ್ಣ ಹೊಡಿಸು. ಗುರು ಇರ್ತಾನಂತಲ್ಲಿ. ರಾಹು ಗುರು ಒಟ್ಟಿಗೆ ಕೂತ್ಕೊಂಡ್ರೆ ಈ ನನ್ನ ಮಗನ ಓದ್ಕೋ ಅಂತ ಹೇಳಬೇಕಾಗಿಲ್ಲ. ಎದೋಗ ಓದ್ಕೊಳ್ಳೋ, ಅದೇನು ಟಿ ವಿ ನೋಡ್ಕೊಂಡು ಕೂರಿಸ್ಕೊಂಡು ಅಂತ ಹೇಳಬೇಕಾಗಿಲ್ಲ. ಅವನೇ ಬಾಯಿಸ್ಕೊಂಡು ಹೋಗ್ತಾನೆ ಊಟಕ್ಕಾಗಿ. ಹುಡುಗ ಆಗಲಿ ಹುಡುಗಿ ಆಗಲಿ ಹೋಗಿ ಕೂತ್ಕೊಂಡು ಓದ್ಕೊತಾರೆ. ಇಲ್ಲದೆ ಇದನ್ನು 24 ಗಂಟೆ ಇವ್ರು ಹಿಂಗೋದ್ರಾ ಅವರ ಕಡೆ ತಿರ್ಗಾಲ್ ತಿಪ್ಪಿ ಬಾಲ ಬಿಚ್ಚಿಬಿಡ್ತಾರೆ. ಆ ಬಾಲ ಮುದ್ರಬೇಕು ನನ್ನ ಮಕ್ಕಳಿಗೆ. ಅದಕ್ಕೋಸ್ಕರ ಗುರು ಬಹಳ ಮುಖ್ಯ. ಪೂರ್ವಕ್ಕೆ ಹಾಕಬೇಕು. ಅವರಿಗೆ ಆ ಪೂರ್ವದ ಗೋಡೆಗೆ ಯಾವತ್ತಿದು ತಿಳ್ಕೊಳ್ಳಿ, ವಾಯು ಮೂಲೆಯಲ್ಲಿ ಮಹಾಗಣಪತಿನ ಹಾಕಬೇಕು. ಬೆಡ್ರೂಮಲ್ಲಿ ಸೌತ್ ವೆಸ್ಟ್, ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಗಂಡ ಹೆಂಡತಿ ಎಲ್ಲಿ ಮಲ್ಕೊತಾರೋ ಅಲ್ಲಿ ಹಾಕಬೇಕಾದ ಗಣಪತಿ ನೈಋತ್ಯದಲ್ಲಿ. ಇಲ್ಲಿ ಓದ್ಕೋಬೇಕಾದ್ರೆ ಮಕ್ಕಳಿಗೆ ವಾಯು ಮೂಲೆಯಲ್ಲಿ ಗಣಪತಿ ನಮ್ಮನ್ನು ನೋಡೋ ಥರ, ಅಂದರೆ ಇವ್ರು ಕೂತ್ಕೊಂಡ್ರೆ ಗಣಪತಿ ಇವ್ರು ನೋಡೋ ಥರ ನೋಡಬೇಕು. ಅಂದರೆ ಗಣಪತಿ ಪಶ್ಚಿಮ ನೋಡಬೇಕು, ಇವರು ಪೂರ್ವ ಕೂತ್ಕೊಂಡು ಓದಬೇಕು. ಈ ರೀತಿ ಓದಿದ್ರೆ ಎಷ್ಟು ಚೆನ್ನಾಗಿ ಓದ್ತಾರೆ ಮುಂಡೆವು ಅಂದರೆ, ನೀವು 10 ಮಾರ್ಕ್ಸ್ ತೊಗೊಳ್ಳಿ, 80 ಮಾರ್ಕ್ಸ್ ತೊಗೊಂಡಿರ್ತಾರೆ. ಅಂದರೆ ಗೊತ್ತೇ ಇಲ್ಲದೆ ಗಂಟೆಗಟ್ಟಲೆ ಓದ್ತಾರೆ, ಊಟ ತಿಂಡಿ ಬಿಟ್ಬಿಡ್ತಾರೆ, ಬೇಕಾದ್ರೆ ಓದ್ತಾರೆ. ತೀರಾ ಸೈಕಲಾಜಿಕಲ್ ತುಂಬ ಓದ್ತಾರೆ ಗೊತ್ತಾ, ಅವ್ರುಗಳಿಗೆ ಮಾತ್ರ ದಯವಿಟ್ಟು ಹೇಳ್ತೀನಿ, 1 ಲೋಟ ನೀರನ್ನು ಯಾವತ್ತೂ ಅವ್ರು ಕುಡಿತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ, ಕುಡಿಯೋಕ್ಕೆ ನೀರಿಡಬೇಕು ಅಂತಲ್ಲ. ಆ ವಾಯು ಮೂಲೆ ರೂಮಲ್ಲಿ ತುಂಬ ಓದ್ತಾರೆ ಗೊತ್ತಾ, ಗಂಟೆಗಟ್ಟಲೆ ಓದ್ತಾನೆ ಇರ್ತಾರೆ. ತಿನ್ನೋ ಬಿಡಿಸೋ ಯಾವುದೋ ಯೋಚನೆ, ಸಾಕೆದ್ದು ಬಾರೋ ನೀನು ತೊಗೊಳೋದು ಅಷ್ಟರಲ್ಲೇ ಇದೆ ಮೆಡ್ಲೋ ಅಂತ ಹೇಳಿ ಕೆಲವು ತಾಯಿಂದ ಅಂತಾರೆ. ಅಂದರೆ ಓದ್ತಿರೋನು ಹಾಳು ಮಾಡೋಕ್ಕೆ ಪ್ರಶ್ನೆ ಅಲ್ಲ, ತುಂಬ ಸೈಕಲಾಜಿಕಲ್ ಆಗಬಾರ್ದು. ಅಂಥವ್ರಿಗೆ 1 ಲೋಟ ನೀರನ್ನು ಯಾವತ್ತೂ ಅಲ್ಲಿ ಇಟ್ಬಿಡಿ. ಆ ನೀರನ್ನು ಇಟ್ಬಿಟ್ಟು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಅದರೊಳಗೆ ಹಾಕ್ಬಿಡಿ. ಆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ರೆ, ಏನಕ್ಕಪ್ಪ ಇದು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ನಾಳೆ ದಿನಗೆ ನೂರ್ಕೊಂಡು ಚಟ್ನಿ ಗಿಟ್ನಿ ಮಾಡ್ಕೊಳಕ್ಕ? ಖಂಡಿತ ಅಲ್ಲಪ್ಪ. ಆ ಮೆಣಸಿನ್ಕಾಯಿ ಹಾಕಿ ಆ ನೀರನ್ನು ಇಟ್ಟರೆ ಕುಡಿಯೋದು ಬೇಡ, ಸುಮ್ಮನೆ ಹಂಗಿಡಿ. ಅವನು ತುಂಬ ಕಾನ್ಸಂಟ್ರೇಷನ್ ಇಟ್ಟು ಓದಿ ಬುಕ್ ವರ್ಮ್ ಆಗ್ಬಿಟ್ಟು ಹುಚ್ಚು ನನ್ನ ಮಗ ಆಗ್ಬಿಟ್ಟು ಮೆಂಟಲ್ ಹಾಸ್ಪಿಟಲ್ ಸೇರೋ ಬದಲು ಸದ್ಯ ಎಷ್ಟು ಬೇಕೋ ಅಷ್ಟೇ ಓದ್ತಾನೆ. ನೋಡಿ, ಒಂದೊಂದು ಬಣ್ಣ ಜೀವನದ ಬದುಕು ಪರಿವರ್ತನೆ ಆಗೋದು ಅಂದರೆ ಹಸಿಮೆಣಸಿನ್ಕಾಯಿ ಕುಜನಾಂಶ, ನೀರು ಚಂದ್ರನಂಶ. ಚಂದ್ರ ಕುಜ ಇದ್ದರೆ ಚಂದ್ರಮಂಗಳ ಯೋಗ. ಎಷ್ಟು ಬೇಕೋ ಅಷ್ಟೇ, ಲಿಮಿಟೇಷನ್ಸ್. ಇಷ್ಟೆಲ್ಲ ಬಣ್ಣಗಳನ್ನು ಹೇಳಿರ್ತಕ್ಕಂಥ ವರ್ಣ ದೇವಸ್ಥಾನದಲ್ಲಿ ಶಾಸ್ತ್ರ ಇದೆ. ನಿಮಗೇನು ಅಂದರೆ ಆ ದೇವಸ್ಥಾನ ಕೂಡ ಕರ್ಕೊಂಡು ಹೋಗ್ತೀನಿ. ಬೃಹದೀಶ್ವರನ ದೇವಸ್ಥಾನ ಏನು ತಂಜಾವೂರಲ್ಲಿ ಭಾಳ ಚೆನ್ನಾಗಿ ದೊಡ್ಡದಾಗಿ ನೋಡಿದ್ದೀರಾ. ಆ ದೇವಸ್ಥಾನವನ್ನು ರಾಜರಾಜ ಚೋಳ ಕಟ್ಟಿದ್ದ. ಆದರೆ ಅದೇ ರಾಜರಾಜ ಚೋಳನಲ್ಲಿ ವೇದಾರಣ್ಯಮಲ್ಲಿ ಕಟ್ಟಿರ್ತಕ್ಕಂಥ ಅವರ ಮಗ ಇದ್ದಾನೆ, ಅವನು ಕಟ್ಟಿರೋ ದೇವಸ್ಥಾನದಲ್ಲಿ ಈ ವಾಸ್ತುಪುರುಷ ಸಾಕ್ಷಾತ್ ವಿಕ್ರಮ ಅನುಗ್ರಹವನ್ನು ಕೊಡ್ತಕ್ಕಂಥವನು. ನಾವುಗಳು ನೋಡ್ತಕ್ಕಂಥ ಆ ವಿಶ್ವಕರ್ಮನೇ ಸ್ವತಃ, ಅಂದರೆ ಆರ್ಕಿಟೆಕ್ಟ್ ಆಫ್ ದಿ ವರ್ಲ್ಡ್, ದೇವರುಗಳಿಗೆ ಮನೆ ಕಟ್ಟೋನು ಇವನು. ಆ ಬಣ್ಣಗಳಲ್ಲಿ ಬರೆದಿಟ್ಟಿದ್ದಾನೆ. ಇವತ್ತಿಗೂ ನೀವು ಹೋಗಿ ಆ ಬಣ್ಣಗಳನ್ನ, ವಿದ್ಯಾಭ್ಯಾಸಕ್ಕೆ ಯಾವ ಬಣ್ಣ, ಯಾರು ಅನುಗ್ರಹ, ರೊಮ್ಯಾಂಟಿಕ್ ಆಗಿರಬೇಕಾದ್ರೆ ಯಾವ ಬಣ್ಣ, 24 ಗಂಟೆ ಗಂಡ ಹೆಂಡ್ತಿ ನಾನು ಹೇಳಿದ್ನಲ್ಲ ಹಾಗೆಲ್ಲ ಇಟ್ಕೊಂಡು ಮಾಡ್ಕೊಂಡ್ಬಿಟ್ರೆ ಪರಿವರ್ತನೆ ಆಗ್ಬೇಕು. ನೋಡಿ, ಇದೆಲ್ಲ ನೀವು ಸಾಕ್ಷಿ ರೂಪವಾಗಿ ಹೋಗಿ ನೋಡ್ಬೋದು. ಇದನ್ನೆಲ್ಲ ಪರಿಶೀಲನೆ ಮಾಡಿ ನಿಮಗೂ ವಿಚಾರ ತಿಳಿಸಿರೋದು. ಜ್ಞಾಪಕ ಇರಲಿ, ಶಿವ 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 ನಾನು ಅಂತ ಇದ್ದೀನಿ, ನೀವು ಅಂತ ಇರಿ. ಕೂತ್ಕೊಳ್ಳಿ, ಬಂದೆ.